ವೆಲ್ಕಮ್ ಬ್ಯಾಕ್. ಇವತ್ತಿಂದ ಒಂದು ಏನಪ್ಪ ವಿಷಯ ಅಂದ್ರೆ, ಇವತ್ತು ನಮ್ಮ ಊರಿಂದ ನಮ್ಮಮ್ಮ ಅಂಡ್ ನನ್ನ ಅಕ್ಕನ ಮಕ್ಕಳು ಬರ್ತಿದ್ದಾರೆ. ಅಂಡ್ ನಮಗೂ ಖುಷಿ ಆಗ್ತಾ ಇದೆ. ನಮ್ಮ ಪಾಪಗೂ ತುಂಬಾ ಖುಷಿ ಆಗ್ತಾ ಇದೆ. ಹೆಂಗೋ ನಮ್ಮ ಪಾಪು ಜೊತೆ ಆಟ ಆಡ್ಕೊಳಕ್ ಒಂದ್ ವಾರ ಹೆಂಗೋ ಇರ್ತಾರೆ. ಬೇಸಿಗೆ ರಜಾ ಅಂತ ಹೇಳಿ ಊರಿಂದ ಬರ್ತಾ ಇದ್ದಾರೆ. ತೋರಿಸ್ತೀನಿ ಯಾರು ಬರ್ತಿದ್ದಾರೆ, ಎಷ್ಟೊತ್ತು ಬರ್ತಿದ್ದಾರೆ ಅಂತ ಹೇಳಿ. ಸ್ಟೇಟ್ ಇದೀವಿ. ಅಜ್ಜಿನ್ ಕರ್ಕೊಬರಕ್ ಹೋಗ್ತಾ ಇದೀವ. ಯಾರ್ಯಾರು ಬಂದವ್ರೆ? ಹ? ಅಪ್ಪ, ಅಜ್ಜಿ, ಅಕ್ಕ. ಎಷ್ಟ್ ಜನ ಬಂದವ್ರೆ? ನೀಟಾಗಿ ಕೊಡ್ಬೇಕು ಕೆನ್ನೆಗೆ. ಈ ಕಡೆ ಓಕೆ. ಅಕ್ಕ ಇಲ್ಲಮ್ಮ, ವೆಯ್ಟ್ ಮಾಡ್ತಾ ಇದ್ದೆ ನೀನು. ಊರಿಂದ ಯಾರು ಬರ್ತಿದ್ದಾರೆ ಅಂದ್ರೆ ನಮ್ಮ ಅಮ್ಮ ಅಣ್ಣ ನಮ್ಮ ಅಕ್ಕನ ಪಾಪ ಬರ್ತಿದ್ದಾರೆ. ಅಂಡ್ ನನಗೂ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಆಲ್ಮೋಸ್ಟ್ 6 months ಆಗಿತ್ತು ಅವ್ರು ಬಂದೇ ಇರ್ಲಿಲ್ಲ. ಆಲ್ರೆಡಿ 1 month ಇಂದ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ರು. ಮೊನ್ನೆ ರೀಸೆಂಟ್ ಆಗಿ ಅವ್ರು ಟ್ರಿಪ್ ಬೇರೆ ಹೋಗಿದ್ರು, ಅದಕ್ಕೆ ಬಂದಿರ್ಲಿಲ್ಲ ಊರಿಂದ. ಅದಕ್ಕೆ ಇವತ್ತು ಬರ್ತಾ ಇದ್ರು. ಅದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ನಮ್ಮ ಪಾಪು ಬಂದಿದ್ಲು. ಅವಳನ್ನ ನೋಡಿ ಅಳ್ತಾ ಇದ್ಲು. ನಮ್ಮ ಹೋಗ್ತಾ ಇದ್ದಾಳೆ ನೋಡು ಬರ್ತಿಲ್ಲ ಅಂತ ಹೇಳಿ ನಮ್ಮ ಪಾಪು ಅಳ್ತಾ ಇದ್ಲು. ಅದಕ್ಕೋಸ್ಕರ ಮತ್ತೆ ಕರ್ದೆ, ಬಾ ಆಮೇಲೆ ಹೋಗೋಣ ಮನೆಗೆ ಅಂತ ಹೇಳಿ ಕರೆದ್ಬಿಟ್ಟು ಅವ್ರಿಗೆ ಇಬ್ರಿಗೂ ಕುರ್ಕುರೆ ಕೊಟ್ಟೆ. ಕುರ್ಕುರೆ ತಿನ್ಕೊಂಡು ಕೂತಿದ್ಲು. ಅದಾದ್ಮೇಲೆ ಅವ್ರಿಬ್ರು ಡ್ಯಾನ್ಸ್ ಆಡ್ತಿದ್ದಾರೆ. ಅವಳೆ ಹೇಗ್ ನಮ್ಮ ಅಕ್ಕನ ಪಾಪು ಹೇಗ್ ಮಾಡ್ತಾ ಇದ್ದಾಳೆ ಡ್ಯಾನ್ಸ್, ನಮ್ಮ ಪಾಪನು ಹಾಗೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಈಗ ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ನಮ್ಮ ಪಾಪು ನಮ್ಮಮ್ಮ ಹತ್ರ ಬಿಟ್ಟೆ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ನಮ್ಮಮ್ಮ ಆಟ ಆಡಿಸ್ತಾ ಇದ್ರು. ಅಂಡ್ ನಮ್ಮಮ್ಮ ಊರಿಂದ ಬರ್ತಾ ತುಂಬಾ ಐಟಮ್ಸ್ ತಂದಿದ್ರು. ಅದಕ್ಕೆ ಅಲ್ವಾ ಅಮ್ಮ ಅಂತ ಹೇಳೋದು. ಅಮ್ಮ ಅಂದ್ರೇನೆ ಅಷ್ಟೇ. ತನ್ನ ಮಗಳು ಮನೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ಮನೇಲಿ ಏನೇ ಒಂದು ವಸ್ತು ಇದ್ರು, ಚಿಕ್ಕ ವಸ್ತುನೇ ಆಗ್ಲಿ ತಗೊಂಡ್ ಹೋಗ್ತಾರೆ. ಅದೇ ಅಲ್ವಾ ಅಮ್ಮನ ಪ್ರೀತಿ ಅಂದ್ರೆ. ಅಮ್ಮನ ಪ್ರೀತಿಗಿಂತ ಯಾರ ಪ್ರೀತಿನಿ ದೊಡ್ಡದಲ್ಲ. ನಮ್ಮಮ್ಮ ಬರ್ಬೇಕಾದ್ರೆ ಮಾವಿನ ಹಣ್ಣು ಮತ್ತೆ ನಮ್ಮ ಊರಲ್ಲಿ ಬಾಳೆಗೊನೆ ತೋರ್ಸಿದ್ದಲ್ವಾ, ಅದ್ರಲ್ಲಿ ಬಾಳೆಗೊನೆ ಬಿಟ್ಟಿತ್ತು ಅಂತೇಳಿ ಬಾಳೆಗೊನೆ, ಸ್ವಲ್ಪ ಕಡಲೆಕಾಯಿ ಅಂಡ್ ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ತುಪ್ಪ, ಮಾವಿನಕಾಯಿ, ಉಪ್ಪಿನಕಾಯಿ ಎಲ್ಲ ತಗೊಬಂದಿದ್ರು. ಅಂಡ್ ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ನಮ್ಮ ಅಕ್ಕ ಅವ್ರ ಮನೇಲಿ ಹಾಕಿದ್ರು, ಅವ್ರು ಕೊಟ್ಟು ಕಳಿಸಿದ್ರು. ತುಪ್ಪ ಮಾತ್ರ ನಮ್ಮಮ್ಮನೇ ಮಾಡಿದ್ದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಅದಕ್ಕೆ ಹೇಳೋದು, ಊರಲ್ಲಿ ಸಿಗೋ ಮಾವಿನೆಣ್ಣೆ ಸಕ್ಕತ್ತಾಗಿದೆ. ಟೇಸ್ಟ್ ಮಾತ್ರ ನಮ್ಮ ತಂದಿರೋದು ಊರಿಂದ ಸಕ್ಕತ್ತಾಗಿದೆ. ಈ ವರ್ಷದ ಇದೇ ಮೊದಲನೇ ಮಾವಿನ ಹಣ್ಣು ತಿಂತಿರೋದು. ಸಕ್ಕತ್ತಾಗಿದೆ. ಲಕ್ಕಿ ಅವ್ರ ಅಜ್ಜಿ ಬ್ಯಾಗ್ನ ತಗೊಬಂದಿದ್ದಾಳೆ. ಅವ್ರ ಅಜ್ಜಿ ಬ್ಯಾಗಲ್ಲಿ ಏನೇನಿದೆ, ಏನ್ ಇಟ್ಕೊಂಡಿದ್ದೇನೆ ಅವ್ರ ಅಜ್ಜಿ ಬ್ಯಾಗು ಅಂತ ಹೇಳಿ ತಗೊಬಂದಿದ್ದಾಳೆ. ನಾನು ಓಪನ್ ಮಾಡಪ್ಪ ಏನಿದೆ ನೋಡು ಅಂತ ಅಂದ್ರೆ ಅವಳು ಓಪನ್ ಮಾಡಕ್ ಅವ್ರ ಅಜ್ಜಿ ಕೈಲೇ ಕೊಡ್ತಾ ಇದ್ದಾಳೆ. ಅವ್ರ ಅಜ್ಜಿ ಓಪನ್ ಮಾಡಿ ತೋರಿಸ್ತಾ ಇತ್ತು, ನೋಡು ನಿಮ್ ದೊಡ್ಡಮ್ಮ ಬಳೆ ತಗೊಡ್ಸೈತೆ, ಸರ ಕೊಡ್ಸೈತೆ ಅಂತ ಹೇಳಿ. ಅದಾದ್ಮೇಲೆ ನಮ್ಮ ಅಮ್ಮಂಗೆ ಜ್ಯೂಸ್ ಕೊಡಕ್ಕೆ ಅಂತ ಹೋದ್ಲು. ಜ್ಯೂಸ್ ಕೊಡಪ್ಪ ಅಂತ ಅಂದ್ರೆ ಅಜ್ಜಿ ಜ್ಯೂಸ್ ಅಂತ ಹೇಳ್ತಾ ಇದ್ಲು. ಅದು ನೋಡಿ ತುಂಬಾ ಖುಷಿ ಆಗ್ತಿತ್ತು. ಎಷ್ಟು ದಿನದಿಂದ ಕಾಯ್ತಿದ್ನು ನಮ್ಮಮ್ಮ ಬರ್ಲಿ, ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂತ. ಕೊನೆಗೂ ನಮ್ಮಮ್ಮ ಬಂತು, ನಾನು ರೆಸ್ಟ್ ತಗೊಂಡೆ. ನಮ್ಮಮ್ಮ ಅಂತೂ ನಮ್ ಲಕ್ಕಿನ ಸಖತ್ತು ಮುದ್ಲಾಡ್ತಾ ಇತ್ತು. ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ಬಂತಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮುದ್ದಾಡ್ತಾ ಇತ್ತು. ಚೆನ್ನಾಗಿ ಸಾಕಿದ್ದಾರೆ ಪಾಪ. 9 ತಿಂಗಳು ಮನೆಯಲ್ಲಿ ಇಟ್ಕೊಂಡು ಸಾಕಿದಾರೆ ಅಲ್ವಾ. ತುಂಬಾ ಖುಷಿ ನಮ್ಮಮ್ಮ ಅವ್ರಿಗೆ. ಅದಾದ್ಮೇಲೆ ನೋಡ್ತಾ ನೋಡ್ತಾ ತುಂಬಾ ಜೋರಾಗಿ ಮಳೆ ಬಂತು. ಮೋಡನೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಬಿಸಿಲು ಹೆಂಗಿತ್ತು ಅಂದ್ರೆ ಸಖತ್ತು ಬಿಸಿಲು ಇತ್ತು. ಆದ್ರೆ ಮಳೆ ಮಾತ್ರ ಸ್ವಲ್ಪನೇ ಬಂದಿದ್ದು. ಅದಾದ್ಮೇಲೆ ತುಂಬಾ ಜೋರಾಗಿ ಬಂತು. 1 hour ಬಂತು ಮಳೆ. ಅದಾದ್ಮೇಲೆ ಮನೆಯಲ್ಲಿ ಅಮ್ಮ ತಂದಿರೋ ನುಗ್ಗೆ ಸೊಪ್ಪು ತಂದಿದ್ದಲ್ವ, ಅದಕ್ಕೆ ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡೋಣ ಅಂತ ಹೇಳಿ ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಂತ ಇದ್ದೆ. ಅಷ್ಟೊಂದು ನಮ್ಮ ಮನೇಲಿ ಫೋನ್ ಮಾಡಿದ್ರು, ಅಂಗಡಿ ಹತ್ರ ಬಾರಮ್ಮ, ನಾನು ಸ್ವಲ್ಪ ಕೆಲಸ ಇದೆ, ಅವ್ರ ಕಡೆ ಹೋಗ್ಬೇಕು ಅಂತ ಹೇಳಿ. ಅದಾದ್ಮೇಲೆ ನಾನು ಮತ್ತೆ ಶಾಪ್ ಹತ್ರ ಹೋದೆ. ಶಾಪ್ ಹತ್ರ ಹೋಗಿ
ಅಲ್ಲಿ 7:30 ಅಲ್ಲೇ ಇದ್ದೆ. 7:30. ಹಲೋ ಗೈಸ್, ನೆನ್ನೆ ಶಾರ್ಟ್ಸ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಿಮ್ ಪುಣೆಯಲ್ಲಿ ನಡೆದಿರುವ 4 ವರ್ಷದ ಹುಡುಗಿ ಮೇಲೆ ರೇಪ್ ಅಂಡ್ ಮರ್ಡರ್ ಕೇಸ್ ತುಂಬಾ ಬೇಜಾರಾಗುತ್ತೆ. ಅದನ್ನ ನೆನೆಸ್ಕೊಂಡ್ರೆ ನನಗೂ ಇವಾಗ ಬೇಜಾರಾಗುತ್ತೆ. ಯಾಕಂದ್ರೆ ನಮ್ಮನೇಲಿ ಹೆಣ್ಮಕ್ಳಿದ್ದಾರೆ, ನಾವು ಹೆಣ್ಮಗು. ಆ ಹೆಣ್ಮಗು ಹಾಗೆ ಆ ಪಾಪು, ಚಿಕ್ಕ ಪಾಪು ಮೇಲೆ ಇನ್ನು ಮಾತು ಕೂಡ ಕರೆಕ್ಟ್ ಆಗಿರಲ್ಲ ಅಂತ ಪಾಪು ಮೇಲೆ ರೇಪ್ ಮಾಡಿದ್ದಾರೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಈ ತರ ಇದ್ರೆ ನಮ್ಮ ಕರ್ನಾಟಕ, ಇಂಡಿಯಾದಲ್ಲಿ ಎಲ್ಲಿ ರಕ್ಷಣೆ, ಹೆಣ್ಮಕ್ಳಿಗೆ ರಕ್ಷಣೆನೇ ಇರಲ್ಲ. ತುಂಬಾ ದೊಡ್ಡ ತಪ್ಪಾಗ್ತಾ ಇದೆ ಇದು. ನಮ್ಗೆ ಯಾಕೆ ಇನ್ನು ನಮ್ ಸರ್ಕಾರದವರು ಕ್ರಮ ತಗೊಂಡಿಲ್ಲ? ಯಾಕೆ ಈ ತರ ರೇಪ್ ಕೇಸ್ಗಳು ಆಗ್ತಿದ್ರೆ ಅವ್ರಿಗೆ ಜೈಲು ಶಿಕ್ಷೆ, ಗಲ್ಲು ಶಿಕ್ಷೆ ಕೊಡ್ಬೇಕು, ಇಲ್ಲಾಂದ್ರೆ ಏನಾದ್ರು ಒಂದ್ ಕಠಿಣವಾದ ಶಿಕ್ಷೆ ಕೊಡ್ತಾ ಇರ್ಬೇಕು. ಈ ತರ ಶಿಕ್ಷೆ ಕೊಟ್ರೇನೆ ನೆಕ್ಸ್ಟ್ ಯಾರಾದ್ರೂ ರೇಪ್ ಮಾಡ್ಬೇಕು ಅಂದ್ರೂ ತುಂಬಾ ಜನ ಎದುರ್ಕೊಂತಾರೆ. ಆ ತರ ಎದುರ್ಕೊಂಡ್ಲಿ ಅಂತ ಒಂದು ಇದಕ್ಕಾದ್ರೂನು, ಒಂದು ರೀಸನ್ಗಾದ್ರೂನು ಈ ತರ ಶಿಕ್ಷೆ, ಏನಾದ್ರೂ ಶಿಕ್ಷೆ, ಈ ತರ ಹಿಂಗ್ ಮಾಡಿದ್ರೆ ಈ ತರ ಶಿಕ್ಷೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರೆ ತುಂಬಾ ಜನ ಭಯ ಪಡ್ತಾರೆ. ಇಲ್ಲ ಅಂದ್ರೆ ಅವ್ರದ್ದು ರಾಜಾರೋಷರವಾಗಿ ಆರಾಮಾಗಿ ಯಾರು ಏನು ನಮಗ್ ಮಾಡಕ್ ಆಗಲ್ಲ, ಏನು ಕಿತ್ಕೊಳಕ್ ಆಗಲ್ಲ ನಮ್ಮ ಅವ್ರ ಕೈಲಿಂದ ಅಂತ ಹೇಳಿ ಎಲ್ಲ ಆಲ್ಮೋಸ್ಟ್ ಚಿಕ್ಕ ಮಕ್ಳಿಂದ ಹಿಡ್ದು ಮುಖ್ಯವರ್ಗುನು ರೇಪ್ ಕೇಸ್ಗಳು ನಡೀತಾನೆ ಇದಾವೆ. ಆಲ್ಮೋಸ್ಟ್ ಜಾಸ್ತಿ ನಡೆಯೋದೇನೆ 16 ವರ್ಷದ ಒಳಗಿರೋ ಮಕ್ಕಳಿಗೆ. ಅವ್ರಿಗೆ ತುಂಬಾ ರೇಪ್ ಕೇಸ್ಗಳು, ಮರ್ಡರ್ಗಳು ತುಂಬಾ ಆಗ್ತಾ ಇದೆ. ಇದನ್ನ ಸ್ವಲ್ಪ ಸ್ಟಾಪ್ ಆಗ್ಬೇಕು ಅನ್ನೋ ರೀಸನ್ಗೆನೆ ನಾನ್ ವಿಡಿಯೋ ಮಾಡ್ತಾ ಇರೋದು. ತುಂಬಾ ಜನ ವಿಡಿಯೋ ಸುಮ್ಮನೆ ಆಗ್ತಾ ಇದ್ದೀರಾ, ಶೇರ್ ಮಾಡ್ತಾ ಇಲ್ಲ. ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನ್ ಸಿಂಪಲ್ ಆಗಿ ಮಾಡ್ತೀನಿ ನುಗ್ಗೆ ಸೊಪ್ಪಿನ ಸಾಂಬಾರು, ಬಟ್ ಬೇರೆಯವರೆಲ್ಲ ಹೇಗ್ ಮಾಡ್ತಾರೆ ಗೊತ್ತಿಲ್ಲ. ನಾನು 2 ಟೊಮೊಟೊ, 1 ಬದನೆಕಾಯಿ, ಸ್ವಲ್ಪ ಬೇಳೆ, ನುಗ್ಗೆ ಸೊಪ್ಪು ಇಷ್ಟು ಹಾಕಿ ಒಂದ್ 2-3 ವಿಜಿಲ್ ಹಾಕಿಸ್ಕೊಂತೀನಿ. 2-3 ವಿಜಿಲ್ ಹಾಕಿಸ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಳೋದಕ್ಕೆ ಏನೇನ್ ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂತೀನಿ. ಸ್ವಲ್ಪ ಕಾಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸಿನ್ಕಾಯಿ, ಅದಾಗಿದ್ದು ಬದನೆಕಾಯಿ, ಟೊಮೊಟೊ ಬೇಯಿಸಿದ್ನಲ್ಲ ಅದನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಈ ಕಡೆ ನಾನು ಸೊಪ್ಪಿಗೆ ಒಗ್ಗರಣೆ ಹಾಕ್ತಾ ಇದ್ದೆ. ಸೊಪ್ಪಿಗೆ ನಾರ್ಮಲ್ ಆಗಿ ಒಗ್ಗರಣೆ ಹಾಕ್ತಾ ಇದ್ದೆ. ಅದಕ್ಕೆ ಲಾಸ್ಟ್ ಮಾತ್ರ ಕಡಲೆ ಬೀಜದ ಪುಡಿ ಹಾಕಿದ್ದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಒಂದ್ಸಲ ಟ್ರೈ ಮಾಡಿ. ನುಗ್ಗೆ ಸೊಪ್ಪಿನ ಸಾಂಬಾರಿಗೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕಡಲೆ ಬೀಜದ ಪುಡಿನ ಹಾಕಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ, ಈ ಟ್ರಿಕ್ನ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಮುದ್ದೆಗೆ, ಅದು ಪಲ್ಯ, ಅದು ಸಾಂಬಾರು, ಅದು ರೈಸು. ಇದು ನಮ್ಮ ಶುದ್ಧಿ. ಹಾಯ್ ಮಾಡಪ್ಪಂಗರಿ. ಹಾಯ್. ವಾಟ್ಸ್ ಯುವರ್ ನೇಮ್ ಬೇಬಿ? ಶುದ್ಧಿ ಸ್ಪೆಲ್ಲಿಂಗ್? ಹಾ, ಇಲ್ಲಿ ನೋಡಿ ಹೇಳು. ನಿಮ್ಮಮ್ಮ ಹೆಸರು? ಟೇಸ್ಟ್ ಮಾತ್ರ ಸೂಪರು, ಪಲ್ಯನೂ ಸೂಪರ್. ಶುದ್ಧಿ ಶುದ್ಧಿ ಟನ್ 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 ಟನ್. ಬೇಡವಾ ಅಜ್ಜಿ? ಅದಾ ಮುದ್ದೆ ತಟ್ಟೆಯಲ್ಲಿ ತಟ್ಟೆ ಹೋಗ, ಅಜ್ಜಿ ಕರಿತೈತೆ ನೋಡು. ನಾವು ಊಟ ಎಲ್ಲ ಮುಗಿಸ್ಬಿಟ್ಟು ಒಂದು ರೌಂಡ್ ಹಂಗೆ ಹೋಗೋಣ ಅಂಡ್ ಶಾಪ್ಗೆ ಐಟಮ್ಸ್ ತರಬೇಕು ಅಂತ ಹೇಳಿ ನಾವು ಹೋಗಿದೆ. ಫಸ್ಟ್ ಶಾಪ್ಗೆ ಐಟಮ್ಸ್ ತರೋಣ ಅಂತ. ಐಟಮ್ ಮಾತ್ರ ಸಖತ್ ರೇಟ್ ಆಗೋಗ್ಬಿಟ್ಟಿದೆ ಎಲ್ಲಾನು. ಇಷ್ಟು ರೇಟ್ ಆದ್ರೆ ನಾವು ಹೆಂಗಪ್ಪ ಅಂಗಡಿ ನಡೆಸೋದು ಅಂತ ಅನ್ನಿಸ್ಬಿಟ್ಟಿದೆ. ಅಲ್ಲೆಲ್ಲ ಐಟಮ್ಸ್ ತಗೊಂಡು ನಾವು ಜ್ಯೂಸ್ ಕುಡಿದು ಮನೆಗೆ ಬಂದ್ವಿ. ಇಷ್ಟೇ ಇವತ್ತಿನ